ಅದರಲ್ಲೇ ನಮಗೆ ನನಗೆ ಸಿಗುತ್ತೆ. ಆದರೆ ಮುಲ್ಕಿ ಬಂದು ತುಂಬ ಖುಷಿಯಾಯಿತು. ಅವರು ಯಾವಾಗಲೂ ಪರಿಚಯ ಮಾಡಿಕೊಟ್ಟು ನನಗೆ ಇಲ್ಲಿ ಬಂದಾಗ ಅನಿಸಿದ್ದು ರಾಜ ಪ್ರತ್ಯಕ್ಷ ದೈವತಾಹ ಅಂತ ಹೇಳಿದ್ರೆ ಇವತ್ತು ಅಂತಲ್ಲ, ಈ ದಿನದಿಂದಲೂ ರಾಜನನ್ನು ನಾವು ದೈವ ಸ್ವರೂಪವಾಗಿ ಕಾಣ್ತೀವಿ. ಯಾಕಂದರೆ ರಾಜರ ಇರೋದ್ರಿಂದಲೇ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಮತ್ತು ನಮ್ಮ ಅಸ್ತಿತ್ವ ಇರುವುದು. ಒಂದು ಪ್ರದೇಶ ಬೆಳಿಬೇಕು ಅಂತ ಹೇಳಿದ್ರೆ ಅದು ರಾಜನ ಕೈಯಲ್ಲೇ ಇರುತ್ತೆ. ಒಂದು ಪ್ರದೇಶದ ಅಭಿವೃದ್ಧಿ ಕಾಣಬೇಕು ಅಂದರೆ ಅದು ರಾಜನ ಕೈಯಲ್ಲೇ ಇರುತ್ತೆ. ಒಂದು ಪ್ರದೇಶದ ಜನರನ್ನು ಗುರುತಿಸಬೇಕು, ಅವ್ರನ್ನ ಬೆಳೆಸಬೇಕು ಅಂದರೆ ಅದು ರಾಜನ ಕೈಯಲ್ಲೇ ಇರುತ್ತೆ. ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಇತಿಹಾಸ ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ, ಬ್ರಿಟಿಷರು ಬರೋದಕ್ಕೆ ಮುಂಚೆ ನಾವು ಎಷ್ಟು ಸಂಪತ್ಭರಿತವಾಗಿದ್ವಿ ಅಂದರೆ ನಮಗೆ ಅಲ್ಲೊಂದು ಕುಟುಂಬದ ಜೊತೆಗೆ ಒಂದು ಪ್ರಾಂತ್ಯದಲ್ಲಿ ಪ್ರತಿಯೊಬ್ಬರ ಪರಿಚಯ ಇರ್ತಾರೆ. ಇವತ್ತಿಗೂ ಕೂಡ ನನಗೆ ಖುಷಿ ಆಗೋದೇನೆಂದರೆ, ಗ್ರಾಮೀಣ ಪ್ರದೇಶಗಳಿಗೆ ಬಂದರೆ ಆ ಸಂಸ್ಕೃತಿ ಇನ್ನೂ ಉಳ್ಕೊಂಡಿದೆ. ಎಲ್ಲೋ 2 ಕಿಲೋಮೀಟರ್ ಮನೆಯಲ್ಲಿ ಯಾವುದೋ ದೂರದ ಮನೆಯಲ್ಲಿ ಯಾರಿಗೋ ಹೆಸರು ಕೇಳಿದ್ರೆ ಅವ್ರ ಇಡೀ ಮನೆತನ ಈ ವ್ಯಕ್ತಿ ಗೊತ್ತಿರುತ್ತೆ. ಆ ಸಂಪ್ರದಾಯ, ಆ ಪರಂಪರೆ ಬೆಳೆದಿರೋದು ರಾಜರು ಬೆಳೆಸಿಕೊಂಡು ಬಂದಿರೋದ್ರಿಂದ. ರಾಜರು ಈಗ ಯಾವುದೇ ಪ್ರಾಂತ್ಯಕ್ಕೆ ನಾವು ಹೋದಾಗ ಈ ಹಿಂದಿನ ಕಾಲದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ನಮ್ಮನ್ನ ಕಾಯುವ ದೈವ ರಾಜ ಇದ್ದಾರೆ. ಅವರ ಹತ್ರ ಹೋದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಂಗಿದ್ದೊಂದು ಸಂಪ್ರದಾಯ, ಹಂಗಿದ್ದೊಂದು ಮನೆತನದಿಂದಲೇ ಇವತ್ತು ನಮ್ಮ ಸಂಸ್ಕೃತಿ ಇಷ್ಟು ಸಂಪದ್ಭರಿತವಾಗಿ ತೆಗೆದುಕೊಂಡು ಹೋಗ್ತಾ ಇದೆ. ನನಗೆ ಇಲ್ಲಿ ಬಂದಾಗ ನಾನು ನಿಂತಿರೋ ಸ್ಥಳನ ನೋಡಿದಾಗ ಗೌತಮ್ ಅವರ ಫ್ರೆಂಡ್ಸ್ ನನಗೊಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇವತ್ತಿಗೂ ಇಲ್ಲಿ ನ್ಯಾಯ ಸಿಗುತ್ತೆ. ಏನಾದರೂ ಸಮಸ್ಯೆ ಇದೆ ಅಂತ ಕೇಳಿಕೊಂಡು ಈ ಹೊಸನನ್ನು ದಾಟಿ ಒಳಗೆ ಬಂದವರಲ್ಲಿ ಒಂದು ನಂಬಿಕೆ ಇರುತ್ತೆ, ಇಲ್ಲಿ ನನಗೊಂದು ನ್ಯಾಯ ಸಿಗುತ್ತೆ ಅಂತ. ಆ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದೆ ಅಂದರೆ ಈ ಮನೆತನ ಮಾಡಿರುವ ಒಳ್ಳೆಯ ಕೆಲಸಗಳೇ ಅದಕ್ಕೆ ಕಾರಣ. ಇಲ್ಲಿಂದ ಒಳಗೆ ಬರ್ತಾ ಇದ್ದಾರೆ ಅಂದರೆ ಅವರಲ್ಲಿರುವಂತಹ ನಂಬಿಕೆ ಇದಕ್ಕೆ ಕಾರಣ. ಸೊ ಆಯಾ ಸಂಸ್ಥಾನಗಳು ಬೆಳೆದುಕೊಂಡು ಬಂದಿರೋದು ದಾರಿ ಇದೆಯಲ್ಲ, ಅದು ಇಡೀ ಪ್ರಾಂತ್ಯದ ಬೆಳವಣಿಗೆಗೆ ಕಾರಣ ಆಗಿದೆ. ಹಾಗೆ ಮುಖ್ಯ ಅರಮನೆ ಮತ್ತು ಅರಸರು ಕೂಡ ಇವರು ಯಾವುದೇ ನಿರೀಕ್ಷೆಗಳಿಲ್ಲದೆ ಮಾಡುವ ಕೆಲಸಗಳಿಂದಲೇ ಇವತ್ತು ಜನ ನೆಮ್ಮದಿಯಾಗಿ ಈ ಹಿಂದಿನ ದಿನಗಳನ್ನು ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅರಸರನ್ನು ಬಂದು ಕಾಲು ಮುಟ್ಟಿ ನಮಸ್ಕರಿಸ್ತಾರೆ. ಯಾಕಂದರೆ ಅವರು ಮಾಡಿರುವ ಕೆಲಸ, ಅವರ ವ್ಯಕ್ತಿತ್ವ ಅದನ್ನು ತೋರಿಸ್ತಾರೆ. ಹೆಚ್ಚಿನ ನಾವೆಲ್ಲ ಏನು ಮಾತಾಡೋದಕ್ಕೆ ಆಗೋದಿಲ್ಲ ಇದ್ರ ಬಗ್ಗೆ. ಆದರೆ ಇಲ್ಲಿಗೆ ಬಂದು ಬಹಳ ತುಂಬ ಖುಷಿಯಾಯಿತು. ಹಾಗೆ ಈ ಸಂಪ್ರದಾಯ, ಈ ಪರಂಪರೆ ಹೀಗೆ ಮುಂದುವರಿದೆ ಅಂತ ನಾನು ಆಶಿಸ್ತೀನಿ. ಕಂಬಳ ನಾನು ಇವತ್ತಿಗೂ ಯಾವತ್ತೂ ನೋಡಿಲ್ಲ. ಬರ್ತಾ ಇದ್ದಾಗ ಮೊದಲು ಒಂದು ಕಡೆ ಮುಲ್ಕಿ ಅರಮನೆ, ಇನ್ನೊಂದು ಕಡೆ ಕಂಬಳದ ಸ್ಥಳ ನನಗೆ ತೋರಿಸಿದ್ರು. ಒಂದು ರಿಚ್ ಪರಂಪರೆ, ಒಂದು ವಿಶಿಷ್ಟ ಪರಂಪರೆಯನ್ನು ಮುಲ್ಕಿ ಅರಮನೆ, ಮುಲ್ಕಿ ಅರಸರು ಇಡೀ ನಿಮ್ಮ ಸಮುದಾಯಕ್ಕೆ, ಇಡೀ ಪ್ರಾಂತ್ಯಕ್ಕೆ ಕೊಟ್ಟು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜವಾಬ್ದಾರಿ ಏನಂದರೆ ಈ ಪರಂಪರೆನ ನಿಮ್ಮ ಮಕ್ಕಳಿಗೆ, ನಿಮ್ಮ ಮರಿಮಕ್ಕಳಿಗೆ ಹೇಳೋದು. ಯಾವಾಗಲೂ ಒಂದು ರಾಜಮನೆತನ ಕೇವಲ ಪ್ರಾಂತ್ಯದ ಬೆಳವಣಿಗೆ ಮಾತ್ರ ನೋಡೋದಿಲ್ಲ, ಅದು ನಮ್ಮ ಮೂಲ ಹೇಳ್ತಾ ಹೋಗುತ್ತೆ. ನಾವು ಹುಟ್ಟಿದ್ದೇವೆ, ಬೆಳೆದಿದ್ದೇವೆ, ನಮ್ಮ ಮೂಲ ಏನು, ನಮ್ಮ ಪೂರ್ವಿಕರು ಯಾರು, ಅದಕ್ಕೊಂದು ಇತಿಹಾಸ ಬೆಳೆಸ್ತಾ ಹೋಗುತ್ತೆ, ಇತಿಹಾಸನ ಬರೀತಾ ಹೋಗುತ್ತೆ. ಮುಲ್ಕಿ ಅರಮನೆ ಅಂತಹ ಇತಿಹಾಸನ ಸೃಷ್ಟಿ ಮಾಡಿದರೆ ಇವತ್ತಿಗೂ ಕೂಡ ಮುಲ್ಕಿ ಪ್ರದೇಶದ ಜನರಿಗೆ ಮುಲ್ಕಿ ದೇವಸ್ಥಾನವಾಗಿದೆ. ಈ ಪರಂಪರೆ ಮುಂದುವರಿಲಿ. ಧನ್ಯವಾದ. ಈ ಪರಂಪರೆಯನ್ನು ಮುಂದುವರಿಸಿಕೊಂಡು